ಅದು ನೈವೇದ್ಯ ಕೊಡೋದು, ಎಲ್ಲ ಹರಕೆಗಳು ತೀರಿಸೋದು, ಬಂಗಾರ ಏನೇನೋ ಅವೆಲ್ಲ ಹಾಕ್ತಾರೆ. ಇನ್ನೊಂದು ಅದೇ ದಿನ ರಾತ್ರಿ 12:30 ಗಂಟೆಗೆ ಪಲ್ಲಕ್ಕಿ ಇದರ ಸದುಪಯೋಗ ಪಡೆದುಕೊಳ್ಬೇಕಾಗಿ ವಿನಂತಿ. ಮತ್ತು ವಿಶೇಷವೇನೆಂದರೆ ಈ ಜಾತ್ರೆ ಯುಗಾದಿ ದಿವಸ ಪ್ರಾರಂಭವಾಗುತ್ತದೆ. ಇದು 5 ದಿನಗಳ ಜಾತ್ರೆ ಇರುತ್ತದೆ. ಆದ ಕಾರಣ ಸಮಸ್ತ ರೈತ ಬಾಂಧವರು ಈ ಜಾತ್ರೆಯಲ್ಲಿ ದನಗಳ ಜಾತ್ರೆಯಲ್ಲಿ ರೈತರು ಎಲ್ಲರೂ ಪಾಲ್ಗೊಳ್ಬೇಕಾಗಿ ವಿನಂತಿ. ಮತ್ತು ಈ ವಿಶೇಷ ಏನಂದ್ರೆ ದನಗಳಿಗೆ ಮೇವಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅವರಿಗೆ ರೈತರಿಗೆಲ್ಲ ಪ್ರಸಾದ ವ್ಯವಸ್ಥೆ ನಮ್ಮೂರಿನ ಎಲ್ಲಾ ಗ್ರಾಮಸ್ಥರು ಕೂಡಿಕೊಂಡು ಏರ್ಪಡಿಸಿದ್ದಾರೆ. ಇದು ಭಾರಿ ವಿಜೃಂಭಣೆಯಿಂದ ಈ ಜಾತ್ರೆ ಜರುಗುತ್ತದೆ. ತಾವೆಲ್ಲ ಸಹ ಅಫಜಲ್ಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಜೇವರ್ಗಿ ತಾಲೂಕು ಮತ್ತು ಇಂಡಿ ತಾಲೂಕು ಸುತ್ತಮುತ್ತಲಿನ ತಾಲೂಕುಗಳ ಜನರು ಈ ಜಾತ್ರೆಯಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಗ್ರಾಮದಲ್ಲಿ ಬೃಹತ್ ದನ ಜಾನುವಾರುಗಳ ಜಾತ್ರೆ ಏರ್ಪಡಿಸಲಾಗಿದ್ದು ಕಾರಣ ಸಮಸ್ತ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ತಾವುಗಳೆಲ್ಲರೂ ಯಶಸ್ವಿ ಮಾಡಿಕೊಡೋದ್ರ ಜೊತೆಗೇನೆ ತಾವು ತೆಗೆದುಕೊಂಡು ಬಂದಿರತಕ್ಕಂಥ ದನ ಜಾನುವಾರುಗಳಿಗೆ ಬಹುಮಾನ ಕೂಡ ಇರ್ತದೆ. ನಿಮಗೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಇರುತ್ತದೆ. ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಮೇವಿನ ವ್ಯವಸ್ಥೆ ಕೂಡ ನಮ್ಮ ಶ್ರೀ ಮಹಾಲಕ್ಷ್ಮಿ ಕಮಿಟಿಯವರು ಮಾಡಿರ್ತಾರೆ. ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪ ಸಹಾಯಕವಾಗಿ ಅಭಿನಯಿಸಲ್ಪಟ್ಟಿರ್ತಕ್ಕಂಥ ಒಂದು ಸುಂದರ ಸಾಮಾಜಿಕ ನಾಟಕ ಕೂಡ ನಮ್ಮ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ನವತನ ನಾಟ್ಯ ಸಂಘದವರು ಕೂಡ ಅಭಿನಯಿಸ್ತಾ ಇದ್ದಾರೆ. ನಾಟಕದ ಹೆಸರು ಹರಕೆ ಹೊತ್ತ ಹಡೆದ ಮಕ್ಕಳು ಅರ್ಥಾರ್ಥ ಸೊಕ್ಕಿನ ಸೊಸೆ ಎಂಬ ನಾಟಕ ಕೂಡ ಇರ್ತದೆ. ಅದರಂತೆ ಸಮಸ್ತ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಮುಖ ಸುತ್ತಮುತ್ತಲ ಗ್ರಾಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ತಾವು ಮೆರುಗು ತರಬೇಕು, ಶೋಭೆ ತರಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಮಹಾಲಕ್ಷ್ಮಿ ತಾಯಿ ಕೃಪೆಗೆ ತಾವುಗಳೆಲ್ಲ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಶಿವಪುತ್ರ ಜೈನಪ್ಪ ಸರ್. ಜಾತ್ರಾ ಮಹೋತ್ಸವದ ಅಂಗವಾಗಿ ನೆರವೇರಿರುವ ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಭಕ್ತರು ಹಾಗೂ ರೈತ ಬಾಂಧವರು ಬಂದು ಈ ಜಾತ್ರೆಗೆ ಶೋಭೆ ತಂದು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಮಸ್ತ ಶಿವೂರ ಸದ್ಭಕ್ತರು. ನನ್ನ ಹೆಸರು ವಿಠಲ್ ಚಂದಪ್ಪ ತೀರ್ ಶಿವ.